ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು KS ಸ್ಟಡಿ ಕೇರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಇಯರ್ ಆಗಿರ್ಬೋದು ಅಥವಾ ಥರ್ಡ್ ಇಯರ್ ಆಗಿರ್ಬೋದು, ಆನ್ಲೈನ್ ಅಡ್ಮಿಷನ್ ಸಕ್ಸಸ್ಫುಲ್ ಆದಮೇಲೆ ಅದೇ ಲಿಂಕ್ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ರೋಲ್ ನಂಬರನ್ನು ಎಂಟರ್ ಮಾಡಬೇಕು. ಅದಾದಮೇಲೆ ಕೋರ್ಸನ್ನು ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಮತ್ತು ರೆಸಿಪ್ಟ್ ಎರಡೂ ಪೇಜನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆದಮೇಲೆ ನಿಮ್ಮ ID ಕಾರ್ಡ್, ಅಪ್ಲಿಕೇಶನ್ ಮತ್ತು ರೆಸಿಪ್ಟನ್ನು 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಅಡ್ಮಿಷನ್ ಮಾಡಿದಂಥ ಸೆಂಟ್ರಿಗೆ ಹೋಗಿ ಕೊಡಬೇಕು. ಹಾಗೆ ಕೊಟ್ಟಾಗ ಅವರು ಒಂದು ಸೆಟ್ಟನ್ನು ಅವ್ರ ಹತ್ರ ಇಟ್ಕೋತಾರೆ, ಇನ್ನೊಂದು ಸೆಟ್ಟನ್ನು ಯೂನಿವರ್ಸಿಟಿಗೆ ಕಳಿಸ್ತಾರೆ. ಅವರು ನಿಮ್ಮ ಅಪ್ಲಿಕೇಶನ್ ಸೆಟ್ಟನ್ನು ಕಳಿಸಿದ ಮೇಲೆ ನಿಮಗೆ ಬುಕ್ಸ್ಗಳು ಬರುತ್ತೆ. ನೀವು ಅದನ್ನು ವಿತಿನ್ ಟೈಮ್ ಅಂದರೆ 25/11 ಒಳಗಡೆ ನೀವು ಹೋಗಿ ಸಬ್ಮಿಟ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಬುಕ್ಸ್ ಬರೋದಿಲ್ಲ. ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು ನೀವು ಬುಕ್ಸ್ ಬೇಕು ಅಂತ ಅಂದರೆ. ಆನ್ಲೈನ್ ಅಡ್ಮಿಷನ್ ಹೇಗೆ ಮಾಡಬೇಕು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.